ಆರೋಗ್ಯವೇ ಭಾಗ್ಯ. ಪ್ರತಿದಿನ ಯೋಗಾಸನ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬಹುದು. ಯೋಗಪಟು ಪ್ರಭಾ ಸುಕೃತಿ ಇವತ್ತು ಯಾವ ಯೋಗಾಸನ ಹೇಳ್ಕೊಡ್ತಾ ಇದ್ದಾರೆ ನೋಡ್ಕೊಂಡು ಬನ್ನಿ. ಗುಡ್ ಮಾರ್ನಿಂಗ್. ಸುವರ್ಣ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಯೋಗ ಇನ್ಸ್ಟ್ರಕ್ಟರ್ ಪ್ರಭಾ ಸುಕೃತಿ. ಇವತ್ತು ನಾವು ಬೆನ್ನಿನ ಹುರಿ ಅಥವಾ ಸ್ಪೈನಲ್ ಕಾರ್ಡ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸ್ಪೈನಲ್ ಕಾರ್ಡ್ ನಮ್ಮ ದೇಹಕ್ಕೆ ಬೆಂಬಲ ಅಥವಾ ಸಪೋರ್ಟ್ ಕೊಡೋದ್ರ ಜೊತೆಗೆ ನಮ್ಮ ನರ್ವಸ್ ಸಿಸ್ಟಮನ್ನು ರಕ್ಷಣೆ ಮಾಡುತ್ತೆ. ಹಾಗಾಗಿ ಇದರ ಬಗ್ಗೆ ನಾವು ಗಮನ ಕೊಡಲೇಬೇಕು. ನರ್ವಸ್ ಸಿಸ್ಟಮ್ ಏನು ಮಾಡುತ್ತೆ ಅಂತ ಅಂದರೆ ನಮ್ಮ ಮೆದುಳು ಮತ್ತು ದೇಹದ ಮಧ್ಯದಲ್ಲಿ ಸಿಗ್ನಲ್ಸ್ ಅಥವಾ ಸೂಚನೆಗಳನ್ನು ಕಳಿಸೋಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ನಮ್ಮ ಮಾನಸಿಕ ಮತ್ತು ದೈಹಿಕ ಅಥವಾ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ನ ಕಾಪಾಡ್ಕೊಳ್ಳೋಕ್ಕೂ ಇದು ತುಂಬ ಮುಖ್ಯವಾಗಿದೆ. ಇದನ್ನು ಪ್ರೊಟೆಕ್ಟ್ ಮಾಡ್ತಿರೋ, ಇದನ್ನು ರಕ್ಷಣೆ ಮಾಡ್ತಿರೋ ಸ್ಪೈನಲ್ ಕಾರ್ಡ್ನ ನಾವು ನೋಡಿಕೊಳ್ಳೇಬೇಕು. ಅದರ ಬಗ್ಗೆ ಗಮನ ಕೊಡೋದು ಅತಿ ಮುಖ್ಯವಾಗಿರುತ್ತೆ. ಮೊದಲನೇ ಆಸನ ಪರಿವೃತ್ತ ಸುಖಾಸನ, ಅಂದರೆ ಟ್ವಿಸ್ಟಿಂಗ್ ಸುಖಾಸನ. ಸುಖಾಸನದಲ್ಲಿ ನಾವು ಆಲ್ರೆಡಿ ಕೂತಿದ್ದೀವಿ. ನಿಮ್ಮ ಬೆನ್ನು ಹುರಿಯನ್ನು ನೇರ ಮಾಡಿಟ್ಕೊಳ್ಳಿ. ಈಗ ಎರಡೂ ಕೈಗಳನ್ನು ನಿಮ್ಮ ಮಂಡಿಯ ಮೇಲೆ ಈ ಥರ ಇಡಿ. ಈಗ ಉಸಿರು ತಗೊಳ್ತಾ ಇನ್ಹೇಲ್, ಉಸಿರು ಬಿಡ್ತಾ ನಿಮ್ಮ ಎಡಗೈಯನ್ನು ಬಲ ಮಂಡಿಯ ಮೇಲಿಟ್ಟು ಬಲಗೈಯನ್ನು ಹೀಗೆ ನಿಮ್ಮ ದೇಹದ ಹಿಂದೆ ಇಡಿ. ಶೋಲ್ಡರ್ಸ್ನ ಹೀಗೆ ಹಿಂದೆ ಪುಷ್ ಮಾಡಿ ಹಿಂದೆ ತಿರುಗಿ ನೋಡಿ. ಈಗ ಮತ್ತೆ ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಮಂಡಿಯ ಮೇಲೆ, ಉಸಿರು ಬಿಡ್ತಾ ಬಲಗೈಯನ್ನು ಎಡಮಂಡಿಗೆ, ಎಡಗೈಯನ್ನು ನಿಧಾನವಾಗಿ ಹಿಂದೆ ಇಟ್ಟು ಟ್ವಿಸ್ಟ್ ಮಾಡಿ. ಇನ್ನೊಮ್ಮೆ ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, ಉಸಿರಾಡ್ತಾ ಎರಡೂ ಕೈ, ಎಕ್ಸ್ಹೇಲ್, ಎರಡನೇ ಅಭ್ಯಾಸ ಕ್ಯಾಟ್ ಅಂಡ್ ಕೌ ಸ್ಟ್ರೆಚ್ ಅಥವಾ ಮಾರ್ಜರ ಶ್ವಾಸ. ಎರಡೂ ಮಂಡಿಯ ಮೇಲೆ ಈ ಥರ ನಿಂತ್ಕೊಳ್ಳಿ. ಎರಡೂ ಮಂಡಿಯ ನಡುವೆ ಸ್ವಲ್ಪ ಗ್ಯಾಪ್ ಇರಬೇಕು. ಎರಡು ಕಾಲ್ಗಳನ್ನು ಈ ಥರ ಕಂಪ್ಲೀಟಾಗಿ ಫ್ಲ್ಯಾಟ್ ಮಾಡಿ ಅಥವಾ ಚಾಚಿಟ್ಕೊಳ್ಳಿ. ಈಗ ನಿಮ್ಮ ಎರಡೂ ಮೊಣಕೈಯನ್ನು ಈ ಥರ ಮೊಣಕಾಲಿಗೆ ತಾಗಿಸಿ ನಿಮ್ಮ ಎರಡೂ ಹಸ್ತನ ಹೀಗೆ ಮ್ಯಾಟ್ ಮೇಲೆ ಇಡಿ. ನಿಧಾನವಾಗಿ ನಿಮ್ಮ ಮೊಣಕೈನ ಎತ್ತಾ ಒಂದು ಸ್ಟೆಪ್ ನಿಮ್ಮ ಪಾಮ್ನ ಮುಂದೆ ಈ ಥರ ಪುಷ್ ಮಾಡಿ. ಈಗ ನಿಮ್ಮ ದೇಹದ ವೇಟ್ ಹೀಗೆ ಕಾಲಿನ ಮೇಲಿದೆ. ನಿಧಾನವಾಗಿ ಅದನ್ನ ಪುಷ್ ಮಾಡಿ ಕೈ ಮೇಲೆ ಕಾಲಿನ ಮೇಲೆ ನಿಮ್ಮ ದೇಹದ ತೂಕ ಈಕ್ವಲ್ ಆಗಿರೋ ಥರ ನೋಡ್ಕೊಳ್ಳಿ. ಈಗ ಉಸಿರು ತಗೊಳ್ತಾ ಬ್ಯಾಕನ್ನು ಈ ಥರ ಆರ್ಚ್ ಮಾಡಿ ಮೇಲೆ ನೋಡಿ. ಉಸಿರು ಬಿಡ್ತಾ ಹೊಟ್ಟೆಯನ್ನು ಒಳಗೆ ಎಳ್ಕೊಂಡು ನಿಧಾನವಾಗಿ ಉಸಿರು ತಗೊಳ್ತಾ ಇನ್ಹೇಲ್, ಆರ್ಚ್ ಮಾಡಿ ಮೇಲಕ್ಕೆ ನೋಡಿ. ಉಸಿರು ಬಿಡ್ತಾ ಹೊಟ್ಟೆಯನ್ನು ಒಳಗೆಳ್ಕೊಂಡು ತಲೆಯನ್ನು ಕೆಳಗೆ. ಉಸಿರು ತಗೊಳ್ತಾ ಮೇಲೆ. ಹೀಗೆ 10ರಿಂದ 20 ಬಾರಿ ಪ್ರಾಕ್ಟೀಸ್ ಮಾಡಿ. ಈ ಆಸನಗಳನ್ನು ದಿನನಿತ್ಯ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಬೆನ್ನು ನೋವು ಕಡಿಮೆ ಆಗುತ್ತೆ, ಹಾಗೆ ನಿಮ್ಮ ಸ್ಪೈನಲ್ ಕಾರ್ಡ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.